ಸಂಬಳ ಕೊಡೋದು ನೀವ್ ಅಂದಿದ್ನೆಲ್ಲ ಅನ್ಸ್ಕೊಳ್ಳೋದಕ್ಕಲ್ಲ ಅಲ್ವಾತೆ? ಏನೇ ನನಗೆ ಪಾಠ ಮಾಡೋದಕ್ ಬರ್ತಿದ್ಯಾ? ನಿಮಗ್ ಪಾಠ ಮಾಡೋ ಅಷ್ಟು ದೊಡ್ಡವಳು ನಾನಲ್ಲ ಅತ್ತೆ. ನಿಮ್ಮಲ್ಲಿ ಸಣ್ಣತನ ಕಂಡಾಗ ಅದನ್ನ ಹೇಳೋದು ನನ್ನ ಕರ್ತವ್ಯ. ರಾಣಿ ದಿನ ನಮ್ಮನೆ ಸ್ವಚ್ಛ ಮಾಡ್ತಾಳೆ, ನಮ್ಗೆ ಅಡ್ಗೆ ಮಾಡಿ ಹಾಕ್ತಾಳೆ, ನಾವು ತಿಂದಿದ್ದ ತಟ್ಟೆನೆಲ್ಲ ತೊಳಿತಾಳೆ. ಒಂದು ಮನೇಲಿ ತಾಯಿಯಾಗಿ ಮಾಡಬೇಕಾಗಿರೋ ಎಲ್ಲಾ ಕೆಲ್ಸನೂ ಅವಳು ಮಾಡ್ತಾಳೆ. ಹಾಗಿದ್ದಾಗ ಅವಳ ಕೆಲ್ಸಕ್ಕೆ ಅಗೌರವ ತೋರಿಸೋದು, ಹೀಯಾಳಿಸಿ ಮಾತಾಡೋದು, ಅವಳ ಕೆನ್ನೆಗೆ ಹೊಡೆಯೋದು ನನಗೆ ಯಾಕೋ ಸರಿ ಅನ್ಸ್ಲಿಲ್ಲ ಅತ್ತೆ. ನೀವು ದೊಡ್ಡವರಾಗಿ ಹೀಗೆ ಮಾಡಿದ್ದು ತಪ್ಪಲ್ವಾ? ನೀವು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋದೇ ನ್ಯಾಯ. ನೀನೇನೆ ನನ್ಗೆ ನ್ಯಾಯ ಅನ್ಯಾಯದ ಪಾಠ ಮಾಡೋದು? ನೀನ್ ಹೇಳಿದ ಕೂಡ್ಲೆ ನಾನ್ ಇವಳನ್ನ ಕ್ಷಮೆ ಕೇಳ್ಬಿಡ್ತೀನ? ಹಾಗಂತ ಕನಸು ಕಾಣು. ತಪ್ಪು ಮಹೇಶ್ವರಿ. ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳದೆ ಹೋದ್ರೆ ಅವರು ಮನುಷ್ಯರು ಅನ್ಸ್ಕೊಳಲ್ಲ. ಆದ್ರೆ ಅಕ್ಕ, ನಿಮ್ಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಅನ್ಸತ್ತೆ. ನಾನೆಲ್ಲ ಕೇಳಿಸ್ಕೊಂಡೆ. ಪ್ರೇಮ ಹೇಳೋದ್ರಲ್ಲಿ ನ್ಯಾಯ ಇದೆ. ನೀನು ರಾಣಿ ಜೊತೆ ಹಾಗೆ ನಡ್ಕೋಬಾರ್ದಾಗಿತ್ತು. ನಿನ್ನಿಂದ ತಪ್ಪಾಗಿದೆ. ನೀನು ಕ್ಷಮೆ ಕೇಳೋದ್ರಿಂದ ನೀನೇನ್ ಚಿಕ್ಕೋಳಾಗಲ್ಲ ಮಹೇಶ್ವರಿ. ಇಲ್ಲ ಅಕ್ಕ. ಮಹೇಶ್ವರಿ, ಪ್ರೇಮ ನೀನ್ ಸೊಸೆ. ಅವಳು ನೀನು ಒಂದು ಮಾತು ಹೇಳಿದ್ರೆ ಅವಳು ಸಹಿಸ್ಕೋತಾಳೆ. ಆದ್ರೆ ರಾಣಿಗೆ ನೀನ್ ಹೇಳೋ ಹಕ್ಕಿಲ್ಲ. ನಿನಗ್ ಮಾತ್ರ ಅಲ್ಲ, ಈ ಮನೇಲಿ ಯಾರಿಗೂ ಅವಳಿಗೂ ಒಂದು ಮಾತು ಹೇಳೋ ಅಧಿಕಾರ ಇಲ್ಲ. ಪ್ರೇಮ ಹೇಳ್ದಾಗೆ ನಾವು ರಾಣಿಗೆ ಸಂಬಳ ಕೊಡ್ತಾ ಇರೋದು ಅವಳಿಗೆ ಮಾಡ್ತಿರೋ ಕೆಲ್ಸಕ್ಕೆ. ನಾವು ಅವಳ ಕೆಲ್ಸದ ಬಗ್ಗೆ ಮಾತಾಡ್ಬೇಕ ವಿನಃ ಅವಳನ್ನ ಹೀಯಾಳ್ಸೋದು, ಬೈಯೋದು, ಅವಳ ಮೇಲೆ ಕೈ ಮಾಡೋದು ಯಾವುದು ಸರಿ ಇಲ್ಲ ಮಹೇಶ್ವರಿ. ಇದೇನಕ್ಕ ನೀವು ಈ ಕೆಲಸದ ಮಾತಾಡ್ತಾ? ಆ ಹೆಣ್ಮಗುಗೆ ಒಂದು ಹೆಸರು ಇದೆ, ರಾಣಿ ಅಂತ ಅವಳ ಹೆಸರು. ಇನ್ನೊಂದ್ಸಲ ಅವಳನ್ನ ಕೇಳೋಳು, ಪಾತ್ರೆ ತೊಳೆಯೋಳು, ಕಸ ಗುಡಿಸೋಳು ಅಂತ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಮಹೇಶ್ವರಿ, ರಾಣಿ ಹತ್ರ ಕ್ಷಮೆ ಕೇಳು ಅಂತ ನಾನು ನಿನ್ನ ಹತ್ರ ಕೇಳ್ಕೊತಾ ಇಲ್ಲ, ಹೇಳ್ತಾ ಇದ್ದೇನೆ. ಏಯ್, ಆ ರಾಣಿ ಹತ್ರ ಕ್ಷಮೆ ಕೇಳು. ಏನ್ ಮುಖ ನೋಡ್ತಾ ಇದೀಯಾ? ನಿನ್ನ ಕ್ಷಮೆ ಕೇಳು ಅಂತ ಹೇಳ್ತಾ ಇರೋದು. ದುರುಟ್ಕೊಂಡು ನೋಡಿ ಹೆದರ್ಸುವಂತಲ್ಲ. ಕ್ಷಮೆ ಕೇಳೋ. ನನ್ನ ಕ್ಷಮಿಸು ರಾಣಿ.
ಹಾರ್ಟ್ ಪೇಷಂಟ್ ಮುತ್ತಪ್ಪ ಅವ್ರದ್ದು ರಿಪೋರ್ಟ್ಸ್ ಎಲ್ಲಿದೆ? ಇಲ್ಲಿದೆ ನಾನು. ಥ್ಯಾಂಕ್ ಯು. ಒಂದ್ಸಲಿ ಅವ್ರ ಹತ್ರ ಹೋಗಿ ಮಾತಾಡ್ಸ್ಕೊಂಬರೋಣ. ಹಾ. ತಗೊಳ್ಳಿ. ತಾತ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ಇದೊಂದು ಸರ್ಜರಿ ಆದ್ರೆ ತಾತ ಮೊದ್ಲಿನ ತರನೇ ಇರ್ತಾರೆ, ಏನು ಸಮಸ್ಯೆ ಇರಲ್ಲ. ತಾತ, ನಾಳಿದ್ದೆ ಸರ್ಜರಿ, ರೆಡಿ ಆಗಿರಿ. ಆದ್ರೆ ಡಾಕ್ಟ್ರೇ, ಅದು ಆಪರೇಷನ್ ಮಾಡ್ಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಅಜ್ಜಿ, ಯಾರು ದುಡ್ಡು ಕೇಳಿದ್ದು? ನಾನು ಈ ಸರ್ಜರಿಗೆ ದುಡ್ಡು ತೊಗೊಳೋದಿಲ್ಲ. ಸ್ನೇಹ, ಇವರಿಂದ ನಾನು ದುಡ್ಡು ಎಕ್ಸ್ಪೆಕ್ಟ್ ಮಾಡಲ್ಲ, ಸೊ ನಾನು ಫೀಸ್ ತಗೊಳ್ತಿಲ್ಲ. ನೀವು ಕೂಡ ಇವ್ರಿಗೆ ಬಿಲ್ ಮಾಡಬೇಡಿ. ಓಕೆ ರಾಮ್. ಪುಣ್ಯಾತ್ಮ ಕಣಪ್ಪ ನೀನು, ನನ್ನ ಪಾಲಿಗೆ ದೇವರಾಗ್ಬಿಟ್ಟಪ್ಪ. ಅಯ್ಯೋ ಅಜ್ಜಿ, ಏನಿದೆಲ್ಲ? ನೀವು ತಾತನ ಚೆನ್ನಾಗಿ ನೋಡ್ಕೊಳ್ಳಿ. ನಾಳಿದ್ದೆ ಸರ್ಜರಿ ಇರುತ್ತೆ. ತಾತ, ರೆಸ್ಟ್ ಮಾಡಿ. ನನ್ನ ಸಿಸ್ಟರ್ ನಿಮ್ಗೆಲ್ಲಾನು ಹೇಳ್ತಾರೆ, ಓಕೆನಾ? ಆಯ್ತಣ್ಣ, ನೀವೇನು ಯೋಚನೆ ಮಾಡಬೇಡಿ. ನಾನು ಅವ್ರನ್ನೆಲ್ಲ ನಿಮ್ಮ ಮನೆಗೆ ಕಳ್ಸಿಕೊಡ್ತೇನೆ. ಸರಿ ಅಣ್ಣ. ಶ್ರೀಧರ್, ಸತ್ಯಣ್ಣ ಫೋನ್ ಮಾಡಿದ್ರು. ನಾಳೆ ಮಕ್ಕಳನ್ನ ಅವ್ರ ಅಳಿಯಂದ್ರನ್ನ ಮನೆಗೆ ಕಳ್ಸಿಕೊಡ್ಬೇಕಂತೆ. ಆಯ್ತು ಅದಕ್ಕೆ ಕಳ್ಸಿದ್ರೆ ಆಯ್ತು ಬಿಡಿ. ರಾಮ್, ಬಾಯ್ಲಿ. ಸರಿಯಾದ ಸಮಯಕ್ಕೆ ಬಂದೆ. ಹೇಳಿ ದೊಡ್ಡಮ್ಮ. ಒಂದ್ ನಿಮಿಷ. ಮಹಾದೇವ, ಮಹಾದೇವ, ಎಲ್ಲಿದ್ಯೋ? ಬೇಗ ಬಾರೋ. ನೀನ್ ಹೋಗಿ ಪ್ರೇಮನ್ ಕರ್ಕೊಂಬ. ಓ, ಅವಳೆ ಬಂದ್ಲು. ಬಾ ಪ್ರೇಮ, ಬಾ ಕಾವ್ಯ. ಬಂದೆ 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 ಬಂದೆ. ಏನಮ್ಮ ಅಷ್ಟೊಂದು ಜೋರಾಗಿ ನೋಟಿಸ್ ಕೊಟ್ಟೆ? ಮೆತ್ತಗ್ ಕರೆದ್ರೆ ನಿನ್ ಕೇಳ್ಸಲ್ಲಪ್ಪ, ಅದಕ್ಕೆ ಜೋರಾಗಿ ಕರೆದಿದ್ದು. ವಾ, ಎಲ್ರು ಸೇರೋರೆ ಅಂದ್ರೆ ಏನೋ ಗಂಭೀರವಾದ ಮೀಟಿಂಗ್ ಇರಬೇಕು. ಏನಮ್ಮ? ಮಾದೇವ, ನಿಮ್ಮ ಮಾವ ಫೋನ್ ಮಾಡಿದ್ರು. ನಾಳೆ ನೀವು 4 ಜನ ಅವ್ರ ಮನೆಗೆ ಹೋಗ್ಬೇಕಂತೆ. ಅಷ್ಟೇ ತಾನೆ? ನಾಳೆವರೆಗೂ ಯಾಕಮ್ಮ? ಇವಾಗ್ಲೇ ಹೋಯ್ತೀವಿ. ಏ ಮಾದೇವ, ಅದಕ್ಕೆ ನಾನು ನಿನ್ನ ಆತ್ರಗೆಟ್ಟವನಿ ಅಂತ ಅನ್ನೋದು. ಯಾರಾದ್ರೂ ಹೋಗ್ತಾರೇನೋ? ಕತ್ತೆ ಬಡವ. ರಾಮ್, ನೀನ್ ಯಾಕಪ್ಪ ಒಂಥರ ಇದೆಯಾ? ನಾಳೆ ನೀನು ಪ್ರೇಮನ್ ಜೊತೆ ನಿಮ್ ಮಾವನ್ ಮನೆಗೆ ಹೋಗ್ತೀಯ ತಾನೆ? ಯಾಕಪ್ಪ ಏನೋ ಮಾತಾಡ್ತಿಲ್ಲ? ನಾಳೆ ನೀನು ನಿಮ್ ಮಾವನ್ ಮನೆಗೆ ಹೋಗ್ತೀಯ ತಾನೆ? ಇಲ್ಲ, ನಾಳೆ ಅವನು ಎಲ್ಲಿಗೂ ಬರೋದಿಲ್ಲ. ಅದ್ರಲ್ಲೂ ಆ ಸತ್ಯನಾರಾಯಣ್ ಮನೆಗಂತೂ ಸಾಧ್ಯನೇ ಇಲ್ಲ. ಅಲ್ಲಿಗೆ ಅವನಿಗೆ ಬರೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಅವನನ್ನು ಒತ್ತಾಯ ಮಾಡಬೇಡಿ. ಮಹೇಶ್ವರಿ, ಏನೇ ಹೇಳ್ತಾ ಇದೀಯಾ? ಅವನೇನಕ್ಕೆ ಮಾವನ ಮನೆಗೆ ಹೋಗಲ್ಲ? ಅವನು ನನ್ನ ಮಗ. ನನಗಿರೋ ಅಷ್ಟೇ ಸ್ವಾಭಿಮಾನ ಅವನಿಗೂ ಇದೆ. ಕಳೆದ ಸಲ ಸತ್ಯನಾರಾಯಣ್ ನಮ್ಮ ಮನೆಗೆ ಬಂದಿದ್ದಾಗ ಏನಾಯ್ತು ಅನ್ನೋದನ್ನ ಮರ್ತು ಬಿಟ್ರ? ತಪ್ಪನ್ನ ಅವ್ರ ಕಡೆ ಇಟ್ಕೊಂಡು ನನ್ ಮಗನ್ ಮೇಲೆ ಕೈ ಮಾಡೋದಕ್ಕೆ ಹೋಗಿದ್ರು. ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಅಷ್ಟೆಲ್ಲ ಅವಮಾನ ಮಾಡಿದವ್ರ ಮನೆಗೆ ರಾಮ್ ಹೋಗ್ತಾನ? ಸಾಧ್ಯನೇ ಇಲ್ಲ. ಏಯ್, ನೀನ್ ಸಾಧ್ಯನೇ ಇಲ್ಲ ಅಂದ್ರೆ ಆಗತ್ತೇನೆ? ಆ ವಿಷಯನ ಆವತ್ತೇನೆ ಪ್ರೇಮ ಬಗೆಹರಿಸ.
ಸಲ್ ಇಟ್ಕೊಂಡು ಮಾವನ ಮನೆಗೆ ಹೋಗದಿರುವಷ್ಟು ಮೂರ್ಖ ಅಲ್ಲ ನನ್ನ ಮಗ. ಅವನು ನಾಳೆ ಮಾವನ ಮನೆಗೆ ಹೋಗ್ತಾನೆ. ರಾಮ್, ಶಂಕದಿಂದ ಬಂದ್ರೇನೆ ತೀರ್ಥ ಅನ್ಸತ್ತೆ. ನಿನಗೆ ಅವಮಾನ ಮಾಡ್ದವ್ರ ಮನೆಗೆ ನೀನು ಹೋಗೋದಕ್ಕೆ ಇಷ್ಟಪಡಲ್ಲ ಅಲ್ವಾ? ಇದು ಒತ್ತಾಯದ ಮದ್ವೆ ರಾಮ್. ಅವ್ರು ನಿನಗ್ ಮಾವನು ಅಲ್ಲ, ನೀನ್ ಅವ್ರ ಗಳಿಯನೂ ಅಲ್ಲ. ಹೀಗಿರುವಾಗ ನೀನ್ ಅವ್ರ ಮನೆಗೆ ಹೋಗೋಕೆ ಇಷ್ಟಪಡಲ್ಲ, ಹೌದು ತಾನೆ? ಅದನ್ನ ಇವರೆಲ್ರಿಗೂ ಹೇಳು. ಹೌದು ರಾಮ್, ನೀನೀಗ ಸುಮ್ಮನೆ ನಿಂತ್ಕೊಂಡ್ರೆ ಅದನ್ನೇ ಒಪ್ಪಿಗೆ ಅನ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಇವರು. ಕಿಟಿ, ಅವನು ಒಪ್ಪಿಗೆ ಇಲ್ದೆ ಅವನಿಗೆ ಹೇಳ್ದೆ ಕೇಳ್ದೆ ನಾನು ಯಾವ ನಿರ್ಧಾರನೂ ತಗೊಳ್ಳಲ್ಲ. ಹೇಳು ರಾಮ್, ನಾಳೆ ನೀನು ನಿಮ್ಮ ಮಾವನ ಮನೆಗೆ ಹೋಗ್ತೀಯೋ ಇಲ್ವೋ? ಎಷ್ಟ ಧೈರ್ಯ ನಿನಗೆ? ಎಷ್ಟ ಧೈರ್ಯ? ನಮ್ಮ ಮನೇಲಿ ಒಂದು ಶಾಸ್ತ್ರ ಇಟ್ಕೊಂಡಿದ್ದೀವಿ. 2 ದಿನ ಮುಂಚಿತವಾಗಿ ತಿಳಿಸ್ತೀವಿ. ನೀವು ಪ್ರೇಮ ಬರಬೇಕು. ರಾಮ್, ನಿನ್ ಉತ್ತರಕ್ಕೆ ನಾನು ಕಾಯ್ತಾ ಇದ್ದೇನೆ. ನೀನ್ ಹೋಗ್ತೀಯೋ ಇಲ್ವೋ? ಹೋಗ್ತೀನಿ ದೊಡ್ಡಮ್ಮ. ಸರಿನಪ್ಪ. ಅದೇ ಮಾವನ ಮನೆಗೆ ಹೋಗೋಕ್ಕೆ ಬಟ್ಟೆ ಎಲ್ಲನೂ ಎತ್ತಾಕೊಂಡ್ಬಿಡ್ಬೇಕು. ಪೆಟ್ಟಿಗೆ ಇಲ್ಲದೆ. ಹಾ, ಸಂದಾಗದೆ. ಹಾ, ಇದು ಸಂದಾಗದೆ. ಅಯ್ಯಪ್ಪ, ಇದ್ರ ಸವಸನೆ ಬೇಡ. ಅಯ್ಯೋ ಶಿವನೇ, ಇನ್ನು ನನ್ನ ಕಿವಿಲ್ ರಕ್ತ ಬರೋದು ಗ್ಯಾರಂಟಿ. ಬೈದ್ಬಿಡು ಕಾವ್ಯ, ಬೈದ್ಬಿಡು. ಯಾಕೆ ಪಾಪ ನಂಗೆ ಕೆಂಡದಂಗೆ ಮನ್ಸಲ್ಲೇ ಇಟ್ಕೊಂಡಿದ್ಯಾ? ಬೈದ್ಬಿಡು, ಬೈದ್ಬಿಡು. ನಿಂಗೆ ನಾಚಿಕೆನೇ ಇಲ್ವಾ? ಉತ್ತಮ ಹಿಡಿತಾ. ನನಗೆ ಇರಿಟೇಟ್ ಮಾಡದೇ ಇದ್ರೆ ಸಮಾಧಾನನೇ ಇರೋದಿಲ್ಲ ಅಲ್ವಾ? ಏನ್ ಮಾಡ್ತಿದ್ಯಾ ಇಲ್ಲಿ? ಕಾಣ್ತಾ ಅಲ್ವಾ, ಬಟ್ಟೆ ಎಲ್ಲ ಎತ್ ಮಡಿಕತಾವಿನಿ. ಏನು ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ? ಯಾಕೆ? ಅಯ್ಯ, ನಾಳೆ ನಿಮ್ಮ ಮನೆಗೆ ಹೋಗ್ಬೇಕಲ್ಲ. ಈಗಷ್ಟೇ ಅಮ್ಮ ಹೇಳಿದ್ರು, ಆಗ್ಲೇ ಮರ್ತ್ಬಿಟ್ಯಾ? ನೋಡು, ನಾನು ಆಗ್ಲೇ ಎಲ್ಲನೂ ಮಡ್ಕೊಂಡಾಯ್ತು. ನೀನು ಬೇಗ ಬೇಗ ಎಲ್ಲನೂ ತಗೊಂಬಿಡು, ಆಮೇಲೆ ಒತ್ತಾರೆ ಲೇಟ್ ಆಗೋಯ್ತದೆ. ಏನು, ನೀನು ನನ್ನ ಜೊತೆ ಅಪ್ಪನ ಮನೆಗೆ ಬರ್ತಿದ್ಯಾ? ಹ್ಞೂ. ಏನ್ ಹಿಂಗೆ ಕೇಳ್ತಾ ಇದೀಯಾ? ಬರ್ದೆ ಇನ್ನೇನ್ ಮಾಡ್ಲಿ? ಅಲ್ಲ, ಅದು ಏನು ಅದು? ಆಕ್ಚುಲಿ ನೀನ್ ನನ್ನ ಜೊತೆ ನಮ್ಮಪ್ಪನ ಮನೆಗೆ ಬರೋದು ನನ್ಗಿಷ್ಟ ಇಲ್ಲ. ನಾನೊಬ್ಳೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನೀನ್ ಬರ್ಬೇಡ ಮಾದೇವ. ಹೌದಾ, ಸರಿ ಬಿಡು. ಆದ್ರೆ
ಒಂದು ಕೆಲಸ ಮಾಡ್ತೀಯಾ? ಏನ್ ಕೆಲ್ಸ? ಒಂದು 10 ಬಸ್ಕಿ ಹೊಡಿ. ಬಸ್ಕಿನ? ಇಂಗ್ಲೀಷ್ ಮೀಡಿಯಮು. ಅದೇ ಕಣಮ್ಮಿ, ಶಾಲೆಯಲ್ಲಿ ಮಕ್ಕಳು ಶಿಕ್ಷೆ ಕೊಡ್ತಾರಲ್ಲ, ಹಿಂಗೆ ಕೂರೋದು ಹೇಳೋದು, ಕೂರೋದು ಹೇಳೋದು, ಅದು ಒಂದು 20 ಹೊಡಿ. ಏನು ಸಿಟಪ್ಸ್ ಮಾಡ್ಬೇಕಾ? ನೀನ್ ಹೇಳಿದ ತಕ್ಷಣ ನಾನ್ ಯಾಕೆ ಮಾಡ್ಬೇಕು? ನಾನ್ ಮಾಡೋದಿಲ್ಲ. ಸುಂದ್ರಿ, ಹಂಗಾರೆ ನಾನು ಯಾಕೆ ನಿನ್ನ ಮಾತು ಕೇಳಬೇಕು? ಮಾವನ ಮನೆಗೆ ಬರಬಾರ್ದಂತೆ, ಮಾವನ ಮನೆಗೆ ಬರಬಾರ್ದು. ನಾನು ಮಾವನ ಮನೆಗೆ ಬಂದೇ ಹೋಗ್ತೀನಿ. ಈ ವಿಷಯದಲ್ಲಿ ಯಾರ ಮಾತು ಕೇಳಕ್ಕಿಲ್ಲ. ಆಟೆಯ. ಈಗೇನು ನಾನ್ ಸಿಟಪ್ಸ್ ಮಾಡ್ರೆ ನೀನ್ ನಮ್ಮ ಅಪ್ಪನ ಮನೆಗೆ ಬರೋದ್ ಬಿಡ್ತೀಯಾ? ನಾನು ಬರೋದ್ ಬಿಡ್ತೀನಿ ಅಂದ್ರೆ ದಿಟ್ವಾಗ್ಲೂ ಬಸ್ಗೆ ಹೊಡ್ತೀಯಾ? ಪಕ್ಕ. ಏನ್ ರಾಮ್ ಇದು? ಹೆತ್ತಮ್ಮಂಗ್ ನೀನ್ ಕೊಡೋ ಮರ್ಯಾದೆ ಇದೇನಾ? ಅವರಿಗೆ ನೀನ್ ಆ ಸತ್ಯನಾರಾಯಣ ಮನೆಗೆ ಹೋಗೋದು ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತು ತಾನೆ. ಆದ್ರೂ ನೀನ್ ಯಾಕೆ ಅಲ್ಲಿಗೆ ಹೋಗೋದು ಒಪ್ಕೊಂಡೆ? ನೀನ್ ಯಾಕೆ ಈ ತರ ಆಡ್ತಿದ್ಯೋ ನನ್ಗಂತೂ ಒಂದು ಗೊತ್ತಾಗ್ತಿಲ್ಲ. ಯಾಕೋ ಮಗ್ನೆ, ಯಾಕೋ ನಿನಗ್ ನನ್ ಸಂಕಟ ಅರ್ಥ ಆಗ್ತಿಲ್ಲ. ಆ ಕಲ್ಯಾಣಿ ಹೇಳಿದಕ್ಕೆಲ್ಲ ಯಾಕೋ ತಲೆ ಆಡಿಸ್ತೀಯ ನೀನು? ನಿನಗ್ ಮೋಸ ಮಾಡಿ ಮದ್ವೆ ಆಗಿ ಬಂದಿರೋಳು ಅವಳು. ಅವಳಿಂದ ನಿನ್ಗೆ ಅನ್ಯಾಯ ಆಗಿದೆ. ಬೇಡ ರಾಮ್, ನೀನ್ ಈಗ್ಲೇ ಹೋಗಿ ನಿನ್ ದೊಡ್ಡಮ್ಮನ್ಗೆ ಹೇಳ್ಬಿಡು, ನಾನು ಆ ಸತ್ಯನಾರಾಯಣ ಮನೆಗೆ ಹೋಗಲ್ಲ ಅಂತ. ಹೋಗು. ಯಾಕೋ ಯಾಕೋ ಏನು ಮಾತಾಡ್ತಾ ಇಲ್ಲ? ನಾನು ಹೇಳೋದು ನಿನಗೆ ಅರ್ಥ ಆಗ್ತಾ ಇಲ್ವಾ? ಅಲ್ಲ, ನೀನ್ ಅಳಿಯನ್ ಥರ ಅವ್ರ ಮನೆಗೆ ಹೋದ್ರೆ ನೀನ್ ಅವಳನ್ನ ಒಪ್ಕೊಂಡಾಗ್ಲಿಲ್ವಾ? ಬೇಡ ರಾಮ್, ಅಲ್ಲಿಗೆ ಹೋಗ್ಬೇಡ್ವೋ. ಸಾರಿ ಅಮ್ಮ, ನಿನಗೂ ಗೊತ್ತು ನಾನು ದೊಡ್ಡಮ್ಮನ ಮಾತಿನ ವಿರುದ್ಧ ಯಾವತ್ತೂ ನಡ್ಕೊಂಡಿಲ್ಲ, ನಡ್ಕೊಳ್ಳೋದು ಇಲ್ಲ ಅಂತ. ಈಗಲೂ ಕೂಡ ಅವ್ರ ಪ್ರಕಾರನೇ ನಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ. ನಿನ್ ಮಗಂಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡಾಕ. ಇವತ್ತಲ್ಲ, ಮುಂದೆ ಒಂದಿನ ಈ ನಿನ್ ಹೆತ್ತಮ್ಮ ಏನ್ ಹೇಳ್ತಿದ್ಲು ಅನ್ನೋದು ನಿನ್ಗೆ ಅರ್ಥ ಆಗತ್ತೆ. ನೀನು ನಮ್ಮ ಅಪ್ಪನ ಮನೆಗೆ ನನ್ನ ಜೊತೆ ಬರಬಾರ್ದು, ಅಷ್ಟೇ ನನಗೆ ಬೇಕಾಗಿರೋದು. ಅದಕ್ಕೋಸ್ಕರ ನೀನ್ ಹೇಳ್ದಾಗೆ ಸಿಟಪ್ಸ್ ಮಾಡ್ತೀನಿ. ಹೌದಾ? ಹಂಗಾರೆ ನೀನ್ ಬಸ್ಗೆ ಹೊಡೆದಲ್ಲ, ಏನ್ ಬೇಡ ಬಿಡು. ಮತ್ತಿನ್ನೇನ್ ಬೇಕು? ಅದು ಇವತ್ತು ಮಿಲ್ಲಲ್ಲೆಲ್ಲ ಓಡಾಡ್ಬಿಟ್ಟು ಕಾಲು ಸ್ಯಾನಿ ನೋವ್ತೈತೆ. ಹೊಸಿ ಕಾಲು ಹೊತ್ತು ಕೊಡ್ತೀಯಾ? ನಾನ್ ನಿನ್ ಕಾಲು ಹೊತ್ಬೇಕಾ? ಆಗೋದೇ ಇಲ್ಲ. ಏನು ಅಡ್ವಾಂಟೇಜ್ ತೊಗೊಂತಾ ಇದ್ಯಾ? ನಾನ್ ನಿನ್ ಕಾಲೆಲ್ಲ ಒತ್ತೋದಿಲ್ಲ. ಹಂಗಾರೆ ನಾನು ನಿನ್ ಮಾತು ಕೇಳಲ್ಲ. ನಾಳೆ ನಿನ್ ಜೊತೆ ಮಾವನ್ ಮನೆಗೆ ಬರೋದನ್ನ ತಪ್ಸಕ್ ಆಗಕ್ಕೆ ಇಲ್ಲ. ಏನು ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಂಗೆ. ನೋಡು, ನೀನು ಮೊದ್ಲು ಹೇಳ್ದಾಗೆ ಸಿಟಪ್ಸ್ ಮಾಡ್ತೀನಿ. ನೀನು ನಮ್ಮ ಅಪ್ಪನ ಮನೆಗೆ ಬರ್ಬೇಡ ಅಷ್ಟೇ. ಅವೆಲ್ಲ ಆಗಕ್ಕಿಲ್ಲ. ಮೊದ್ಲೇ ಮಾವನ್ ಮನೆಗೆ ಬರೋದು ಅಂದ್ರೆ ಬೊಲೆ ಇಷ್ಟ ನಂಗೆ. ಅದ್ರಲ್ಲೂ ನಮ್ಮತ್ತೆ ನನ್ಗೋಸ್ಕರ ತರತರಾ ಸ್ವೀಟ್ಗಳು ಮಾಡಿಟ್ಟಿರ್ತಾರೆ. ಅದು ಸ್ವೀಟ್ ಅಲ್ಲ, ಸ್ವೀಟು. ಅದೇ ಸ್ವೀಟ್ ಮಾಡಿರ್ತಾರೆ. ಅದು ಅಲ್ದೆ ಅಳಿಮಯ್ಯ ಬತ್ತನೆ ಅಂತ ಬಾಡೂಟ ಎಲ್ಲ ಮಾಡಿರ್ತಾರೆ. ನಾನ್ ಬರ್ದೆ ಹೋದ್ರೆ ಅದೆಲ್ಲ ತಪ್ಪೋಯ್ತದೆ. ನೀ ನೋಡಿ 20 ಬಸ್ಕಿಗೆ ಅದನ್ನೆಲ್ಲ ತಪ್ಸ್ಕೊಳಕ್ ಆಯ್ತದ? ಆಗಕ್ಕಿಲ್ಲ ಬಿಡು. ದೇವ್ರೆ, ಈ ಗೇಣ ಮೃಗ ನಾಳೆ ನನ್ನ ಜೊತೆ ಬರಬಾರ್ದು. ಅದಕ್ಕೋಸ್ಕರ
ನಾನು ಏನಾದರೂ ಮಾಡಲೇಬೇಕು. ಈಗೇನು ನಾನು ನಿನ್ನ ಕಾಲು ಹೊತ್ಬೇಕಾ? ಆಟೆಯಾ? ಆಟೆ ಬೇರೆ ಏನೂ ಇಲ್ಲ, ಆಟೆ. ಸರಿ, ಕೂತ್ಕೋ. ಕಾರ್ಯವಾಸಿ ಕತ್ತೆ ಕಾಲು ಅಂತ ಒಂದು ಗಾದೆ ಕೇಳಿದ್ದೆ. ಅದು ಇವತ್ತು ನನ್ನ ಲೈಫಲ್ಲಿ ನಿಜಾನೇ ಆಗೋಯ್ತು. ಅಪ್ಪ ಶಿವಪ್ಪ, ಇವತ್ತು ನಿನಗೂ ಸಾಕಾಯ್ತಾ? ದೇವಿಹಳ್ಳಿ ಗಂಡುಗಲಿ ಮಾದೇವನ್ನ ತನ್ನ ನೋಟ ಮಾತ್ರದಿಂದಲೇ ಪತ್ರಗುಟ್ಟಿಸ್ತಿದ್ದ ಕಾಡ್ರಾಕ್ಷಸಿ ಕಾವ್ಯ ಇವತ್ತು ಅವನ್ ಕಾಲು ಹೊತ್ತುತ್ತವಳೆ. ನಿನ್ ಸೃಷ್ಟಿಲಿ ಇಂಥದ್ದೊಂದು ಘಟನೆ ಆಗ್ಬಿಡ್ತದೆ ಅಂತ ನೀನಾದ್ರೂ ಕನ್ಸ್ಕೊಂಡಿದ್ಯಾ? ಇಲ್ಲ ತಾನೇ? ಇವತ್ತದ್ ದಿಟಾನೇ ಆಗ್ತೈತೆ ನೋಡು. ಎಂಜಾಯ್. ಈ ಅವಕಾಶ ಇವತ್ತು ಮಾತ್ರ. ಒಂದ್ ನಿಮಿಷ. ಏನು? ಅದು ನಂಗೆ ಈಟೇ ಉದ್ದದ ಅನುಮಾನ ಬಂದ್ಬಿಡ್ತು. ನನ್ನ ಕಾಲೇನೋ ಒತ್ತುತ್ತಾ ಇದೆಯಾ? ನಿನ್ನ ಕೈಯಾಗ ನನ್ನ ಕಾಲು ಸಿಕ್ಕದೆ ಅಂದ್ಬಿಟ್ಟು ಲಟಕ್ಕಂತ ಮುರಿದ್ಬಿಡಲ್ಲ ತಾನೆ? ಇಲ್ಲ. ಪಕ್ಕ? ಪಕ್ಕ. ಹಾ.